ವಿಫಲ ಆಗ್ತಾ ಇರೋದು ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ನಮ್ಮ ಎಲೆಕ್ಷನ್ ಅಲ್ಲಿ ನಂತರವೂ ಸಹ ಇದು ಪ್ರತಿಷ್ಠೆಯ ವಿಚಾರ, ಯಾಕಂದ್ರೆ ಇದು ನಮ್ಮ ತವರು ಕ್ಷೇತ್ರ ಅಂತ ಹೇಳ್ತಾ ಇರ್ತಾರೆ. ಆದರೆ ಅದು ಬರೀ ಚುನಾವಣೆ ಸಮಯದಲ್ಲಿ ನಿಜಕ್ಕೂ ಅವರು ಅಧಿಕಾರ ಇರೋರ ಕೈಯಲ್ಲಿ ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಜನರು ಗಮನಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ಹಿಂದೆ ಈ ವರ್ಷನೇ ನೀವು ನೋಡಿದ್ರೆ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ನಡೆದಿರೋದು, ಅಲ್ಲಿ ಪೊಲೀಸರಿಗೆ ಶಕ್ತಿ ತುಂಬಿಸೋದು ಬಿಟ್ಟು ಆ ಮಾಪ್ ಮೇಲೆ ಯಾರು ಬಂದು ಠಾಣೆ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರಿಗೇನೆ ಅವ್ರ ಬೆಂಬಲಕ್ಕಾಗಿ ಅವ್ರು ನಿಂತಿದ್ರು. ನಂತರ 390 ಕೋಟಿ ಒಂದು ಡ್ರಗ್ಸ್ ಏನು ಉತ್ಪಾದಿಸುವಂಥದ್ದು ಏನು ಕೇಂದ್ರ ಇತ್ತು ಮೈಸೂರಿನಲ್ಲಿ, ಮಹಾರಾಷ್ಟ್ರ ಪೊಲೀಸ್ನವ್ರು ಬಂದು ಇದನ್ನ ಪತ್ತೆ ಮಾಡಿರೋದು. ನಮ್ಮ ಸ್ಥಳೀಯರಿಗೆ ಇದ್ರ ಬಗ್ಗೆ ಏನು ಒಂದು ಅರಿವು ಇರಲಿಲ್ಲ. ಅವ್ರು ಬಂದ ನಂತರ ಪತ್ತೆ ಮಾಡಿದ ನಂತರ ಇವ್ರಿಗೆ ಇದ್ರ ಬಗ್ಗೆ ಒಂದು ಅರಿವು ಬಂತು. ಇದ್ರ ಬಗ್ಗೆ ಇದು ನಮ್ಮ ನಗರದಲ್ಲಿ ಇಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ ಅಂತ ಇವ್ರಿಗೆ ಒಂದು ಅರಿವು ಬಂದಿತ್ತು. ಜೊತೆಗೆ ಈ ಒಂದು ದಸರಾ ಸಮಯದಲ್ಲೇ, ದಸರಾ ಹಿನ್ನೆಲೆಯಲ್ಲೂ ಕೂಡ ಕ್ಯಾತ್ಮಾರಹಳ್ಳಿಯಲ್ಲಿ ಒಂದು ಮರ್ಡರ್ ಆಗಿತ್ತು. ಅದಾಗಿದ ನಂತರ ದಸರಾ ಒಂದು ಸಂದರ್ಭದಲ್ಲಿ ಅರಮನೆ ಬಲಿನೇ ಅಲ್ಲಿ ಒಂದು ಕೊಲೆಯನ್ನು ನಡೆದಿದೆ. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟುವಂಥದ್ದು ಒಂದು ಮರ್ಡರ್ ನಡೆದಿರ್ತಕ್ಕಂಥದ್ದು ನಿಮ್ಮ ಸುದ್ದಿ ಮೀಡಿಯಾದಲ್ಲಿ ನಾವು ನೋಡಿರೋದು. ನಂತರ ಎಲ್ಲಕ್ಕಿಂತ ಒಂದು ದುರಂತವೆಂದ್ರೆ ನಾವು ಈ ಒಂದು ಸಣ್ಣ ಹುಡುಗಿ, ಅಪ್ರಾಪ್ತ ಹುಡುಗಿ ಇಲ್ಲಿ ಕಲಬುರಗಿಯಿಂದ ಬಂದಿರೋದು, ಇಲ್ಲಿ ಬಲೂನ್ ಮಾರಾಟ ಮಾಡೋಕ್ಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು. ಅವಳದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರಾಜಿಕ್ ಇನ್ಸಿಡೆಂಟು. ಜೊತೆಗೆ ನಿಜಕ್ಕೂ ನಾವು ಖಂಡಿಸೋದು ಇಂಥ ಮೈಸೂರಲ್ಲಿ ಇಂಥ ಘಟನೆಗಳು ನಡೆಯೋದೇ ನಾವು ಎಲ್ಲೂ ನೋಡಿದ್ವಿ. ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಯಾವುದೇ ಒಂದು ಏನು ಭದ್ರತೆ ಇಲ್ಲ ನಮಗೆ ಸುತ್ತಮುತ್ತ. ಮೈಸೂರು ಕೇಂದ್ರ ಭಾಗದಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲದೆ ಇದ್ರೆ ಯಾವ ರೀತಿ ಮುಂದುವರಿಬೇಕು? ಪ್ರವಾಸಿಗರು ಇಲ್ಲಿ ಬಂದು ಎಲ್ಲರೂ ಪ್ರಯಾಣಕ್ಕೆ ಬರ್ತಾರೆ, ಪ್ರವಾಸಿಗರು ಬರ್ತಾರೆ ಇಲ್ಲಿ ಮೈಸೂರಿಗೆ. ಇಂಥ ಒಂದು ವ್ಯವಸ್ಥೆ ಇಲ್ಲದೆ ಇದ್ರೆ ಮೈಸೂರಿನ ಹೆಸರು ಎಲ್ಲಿಗೆ ಇಳಿಯೋದು ಅಂತ ನಾವು ಯೋಚನೆ ಮಾಡಬೇಕಾಗಿರೋದು ಅತಿ ಅವಶ್ಯ. ಯಾವುದೇ ರೀತಿ ಗೀಳಿಗೇಡಿಗಳಿಗೆ ಒಂದು ಕಾನೂನು ಅದರ ಭಯ ಇಲ್ಲ, ಪೊಲೀಸರಿಗೆ ಒಂದು ಭಯ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತಾ ಇದೆ. ಮೈಸೂರು ಮುಖ್ಯಮಂತ್ರಿಗಳು ತವರು ಕ್ಷೇತ್ರ ಅಂತ ಚುನಾವಣೆಯಲ್ಲಿ ಬರೀ ಹೇಳೋದು. ಜೊತೆಗೆ ನಮ್ಮ ದಸರಾ ಇದು ಅತ್ಯಂತ ಒಂದು ಅವ್ಯವಸ್ಥೆ ಒಂದು ಅಂತ ಹೇಳ್ಬೋದು ಅಂತ ತಪ್ಪಾಗಲ್ಲ. ಬರೀ ಪೋರ್ ಪ್ಲಾನಿಂಗು ಮತ್ತೆ ಖೇಯಾಸ್ ಅಂತ ಹೇಳ್ಬೋದು ನಮ್ಮ ದಸರಾ 2025. ಪ್ರಥಮ ದಿನದಿಂದಾನೇ ಏನೇನೋ ಗೊಂದಲಗಳು ನಡೀತು. ನಾವೆಲ್ಲರೂ ನೋಡ್ತಾ ಇದ್ವಿ ಈ ಒಂದು ದಸರಾ ಪ್ಲಾನಿಂಗ್ ಕಮಿಟಿಯಲ್ಲಿ ಯಾವುದೇ ರೀತಿ ಇದು ಪಾರದರ್ಶಕವಾಗಿ ನಡೆಯಲಿಲ್ಲ. ನಾವೆಲ್ಲರೂ ಕೂಡ ಈ ಪಾಸ್ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಅಥವಾ ನಮ್ಗೆ ಇಷ್ಟೇ ಒಂದು ಪಾರದರ್ಶಕವಾಗಿ ನಡೀರಿ, ಎಲ್ಲ ಜನಪ್ರತಿನಿಧಿಗೆ ಇಷ್ಟಿದೆ, ಸ್ಥಳೀಯರಿಗೆ ಇಷ್ಟಿದೆ, ಬಹಿರಂಗವಾಗಿ ನಾವು ಇಷ್ಟು ಕೊಡ್ತೀವಿ ಅಂತ ಹೇಳಿ ಒಂದು ಚೌಕಟ್ಟು ಮಾಡಿ ಅಂತ. ಅಥವಾ ನಮ್ಗೆ ಯಾರಿಗೂ ಏನು ಕೊಡಬೇಡಿ, ಆದ್ರೆ ಹೇಳಿ ಪಾರದರ್ಶಕವಾಗಿ ಮಾಡಿ, ಎಲ್ಲರಿಗೂ ಪಾಸ್ ವಿತರಣೆ ಮಾಡಿ, ಎಲ್ಲ ಸಂಪೂರ್ಣವಾಗಿ ಅದು ಟಿಕೆಟಿಂಗ್ ಮಾಡಿ. ನಮ್ಗೆ ಯಾರು ಜನಪ್ರತಿನಿಧಿಗಳಿಗೆ ಅಧಿಕೃತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದೆ ಅದು ನಮ್ಮ ಅಧಿಕೃತ ಸ್ಥಾನ ಕೊಡಿ, ಅಷ್ಟೇ ಸಾಕು ನಮ್ಗೆ. ಆದ್ರೆ ಪಾರದರ್ಶಕವಾಗಿ ಈ ಒಂದು ಪ್ರಕ್ರಿಯೆ ಮಾಡಿ ಅಂತ ನಾವು ವಿನಂತಿ ಮಾಡಿದ್ವಿ ಮುಂಚೆನೆ, ಇವತ್ತು ಸಹ ಆಗ್ರಹ ಮಾಡ್ತಾ ಇದ್ವಿ. ಅದು ಬಿಟ್ಟು ಇಲ್ಲಿ ಏನು ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಅದಕ್ಕಿಂತ ಮೀರಿ ಪಾಸ್ಗಳು ಬಿಡುಗಡೆ ಮಾಡಿ, ನಂತರ ಯಾರು ಪಾಸ್ಗೋಸ್ಕರ ದುಡ್ಡು ಕಟ್ಟಿದ್ದಾರೆ ಅವ್ರಿಗೆ ಒಳಗಡೆ ಬಿಡ್ಲಿಲ್ಲ. ಎಷ್ಟೊಂದು ಜನ ನಾವು ರೀಲ್ಸ್ ನೋಡ್ತಾ ಇದ್ವಿ, ಸೋಷಿಯಲ್ ಮೀಡಿಯಾಲಿ ಇರ್ಬೋದು, ತಮ್ಮದೇ ಆದಂತಹ ಒಂದು ಅಧಿಕೃತ ಮೀಡಿಯಾಲಿ ಇರ್ಬೋದು, ಯಾವುದೇ ರೀತಿಯ ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಿಲ್ಲ ಇವರು. ಅತ್ಯಂತ ಒಂದು ಅವ್ಯವಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವುದೇ ರೀತಿಯ ಒಂದು ಯೋಜನೆಗಳಿಲ್ಲ, ಯಾವುದೇ ರೀತಿಯ ಒಂದು ಸಿದ್ಧತೆಗಳು ಮಾಡಿದ್ದೇನೆ ಇವರು ಈ ಒಂದು ದಸರಾವನ್ನು ಮಾಡಿದ್ದಾರೆ. ಪ್ರಭಾವಿಗಳ ದಸರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟೇ. ನೀವೆಲ್ಲರೂ ಗಮನಿಸಿದ್ರೆ ಏನೇನು ಇನ್ಸಿಡೆಂಟ್ಗಳು ನಡೆದಿದೆ ಅಂತ. ಕಾಂಗ್ರೆಸ್ ಪ್ರಮುಖರು, ತಮ್ಮ ಮನೆಯವರು, ತಮ್ಮ ಒಂದು ಕುಟುಂಬಸ್ಥರು ಬಿಟ್ರೆ ಯಾರಿಗೂ ಸಹ ಇದು ಅನುಕೂಲ ಆಗಲಿಲ್ಲ. ಇದಂತೂ ಅತ್ಯಂತ ಒಂದು ಖಂಡನೀಯ ಬೆಳವಣಿಗೆ. ದಸರಾ ಇರೋದು ಮೈಸೂರಿನ ನಾಗರಿಕರಿಗೆ, ಅದಾದ ನಂತರ ನಮ್ಮ ರಾಜ್ಯಕ್ಕೆ. ಮೂಲ ಒಂದು ಏನು ಪೋಷಕರಿರೋದು ಮೈಸೂರಿನವರು, ಮೈಸೂರಿನ ನಾಗರಿಕರಿಗೆ ಅನುಕೂಲ ಮಾಡುವಂಥದ್ದು ಇದು ದಸರಾ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು. ಪ್ರಥಮ ಒಂದು ಸ್ಟೇಕ್ ಹೋಲ್ಡರ್ಗಳು ಯಾರು ಪೋಷಕರಾಗಿದ್ದಾರೆ ಈ ಒಂದು ಉತ್ಸವಕ್ಕೆ ಅದು ನಮ್ಮ ಮೈಸೂರಿನ ನಾಗರಿಕರು. ಅವ್ರಿಗೆ ಅನುಕೂಲ ಮಾಡೋದ್ಬಿಟ್ಟು ಇವತ್ತು ಕಾಂಗ್ರೆಸ್ ಒಂದು ರೀತಿ ಅವರದೇ ಆದಂತಹ ಒಂದು ದರ್ಬಾರ್ ನಡೆಸಿದ್ದಾರೆ. ಸ್ಥಳೀಯ ಒಂದು ಪ್ರಜಾಪ್ರಭುತ್ವ, ಲೋಕಲ್ ಡೆಮೋಕ್ರಸಿ, ಇವತ್ತು ಎಲ್ಲ ಸಮಸ್ಯೆಗಳು ಹಿಂದೆ ಹೇಳಿದ ಕಾನೂನು ಸುವ್ಯವಸ್ಥೆ ಇರ್ಬೋದು, ಆಡಳಿತ ಇರ್ಬೋದು, ಮತ್ತೆ ನಂತರ
ನಮ್ಮ ಈ ದಸರಾ ಸಮಸ್ಯೆ ಇರ್ಬೋದು ಎಲ್ಲಾನು ಕೂಡ ಇದು ಗಮನಿಸ್ತಾ ಇರೋದು ಏನಕ್ಕಂದ್ರೆ ಇಲ್ಲಿ ಸ್ಥಳೀಯ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಲ್ಲ, ಸ್ಥಳೀಯ ಜನಪ್ರತಿನಿಧಿಗೆ ಅವಕಾಶಗಳು ಇಲ್ಲ. ಸುಮಾರು 3 ವರ್ಷ ಇವತ್ತು 2023 ಅಲ್ಲಿ ಕೊನೆಯದಾಗಿ ನಮ್ಮ ಏನು MCC ಒಂದು ಕೌನ್ಸಿಲ್ ಇತ್ತು, ಅದು ಅಲ್ಲೇ ಮುಗೀತು. ಅದಾದ ನಂತರ ಇಲ್ಲಿ ಸ್ಥಳೀಯ ಚುನಾವಣೆಯನ್ನು ನಡೆಸಿಲ್ಲ. ಅತ್ಯಂತ ಒಂದು ಖಂಡನೀಯ ಒಂದು ಇದು ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಥಳೀಯ ಪ್ರತಿನಿಧಿ ಇದ್ರೇನೆ ನಿಜವಾದಂತಹ ಒಂದು ಪ್ರತಿಕ್ರಿಯೆ ಸಿಗ್ಬೋದು, ನಿಜವಾದಂತಹ ಅಭಿವೃದ್ಧಿ ಆಗ್ಬೋದು. ಯಾಕಂದ್ರೆ ಅವರು ಆನ್ ಕೊಡದಿರೋ ಕಾರಣಕ್ಕಾಗಿ ಅವರೇ ನಿಜವಾದಂತಹ ಒಂದು ಏನು ಜನರ ಅಭಿಲಾಷೆಗಳು ಇರ್ಬೋದು ಅದನ್ನ ಈಡೇರಿಸುವಂತ ದೃಷ್ಟಿಯಲ್ಲಿ ಅವ್ರು ಕೆಲಸ ಮಾಡ್ಬೋದು. ಆದ್ರೆ ಅದು ಬಿಟ್ಟು ಇವತ್ತು ಸುಮಾರು 2.5 ವರ್ಷ ಏನು ಇಲ್ಲಿ ಎಲೆಕ್ಷನ್ ನಡೆದಿಲ್ಲ, ಅದರಿಂದ ಬಹಳನೇ ಕೂಡ ಅನ್ಯಾಯ ಆಗಿದೆ ನಮ್ಮ ನಾಗರಿಕರಿಗೆ. 15 ಫೈನಾನ್ಸ್ ಕಮಿಷನ್ ನಲ್ಲಿ 65 ರಿಂದ 70 ಕೋಟಿ ಅದು ನಮ್ಗೆ ಮಿಸ್ ಆಗಿದೆ 2024-25 ಫಿಸ್ಕಲ್ ಇಯರ್ ಅಲ್ಲಿ. ಇದು ಬರೀ ಮೈಸೂರಿನಲ್ಲಲ್ಲ, ಸ್ಥಳೀಯ ಒಂದು ಜನಪ್ರತಿನಿಧಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಇಲ್ಲ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ಗೆ ಸುಮಾರು 43 ಕಡೆ ಏನು ಜನಪ್ರತಿನಿಧಿಗಳು ಇಲ್ಲದೇ ಇರೋ ಕಾರಣಕ್ಕಾಗಿ ಈ 15 ಫೈನಾನ್ಸ್ ಕಮಿಷನ್ ಹಣ ಹೋಗಿದೆ. ಮೈಸೂರಿನಲ್ಲೇ ಒಂದೇನೆ 65 ರಿಂದ 70 ಕೋಟಿಯನ್ನು ನಗರದ ಒಂದು ಅಭಿವೃದ್ಧಿಗಾಗಿ ನಾವು ಬಳಸಬಹುದಾಗಿತ್ತು. ಆ ಫಂಡ್ ಪುನಃ ಕೇಂದ್ರಕ್ಕೆ ಹೋಗಿದೆ, ಪ್ರಕ್ರಿಯೆ ನಡೆದಿಲ್ಲ, ಅದಕ್ಕಾಗಿ ಪ್ರಕ್ರಿಯೆ ಅಂತ ಅದು ರಿಟರ್ನ್ ಆಗಿದೆ. ಇವತ್ತು ನಾನು ಬೆಳಗ್ಗೆ ನೋಡ್ತಾ ಇದ್ದೆ ಕ್ಯಾತ್ಮಾರಹಳ್ಳಿಯಲ್ಲಿ ಏನು ಒಂದು ಸಮಸ್ಯೆ ಆಗಿದೆ, ಅಲ್ಲಿ UGD ವ್ಯವಸ್ಥೆ ಇಲ್ಲದೇ ಇರೋ ಕಾರಣಕ್ಕಾಗಿ ಎಂಥ ಒಂದು ದುರ್ವಾಸನೆ ಇತ್ಯಾದಿ ಎಲ್ಲ ಏನೋ ಒಂದು ವ್ಯವಸ್ಥೆಯಲ್ಲಿ ಅತ್ಯಂತ ಅವ್ಯವಸ್ಥೆ ಅಂತ ಹೇಳಬೇಕು. ಇಂಥ ಒಂದು ಸಮಯದಲ್ಲಿ ನಾವು ಬಿಜೆಪಿಯಿಂದ ಒಂದು ಹೋರಾಟವನ್ನು ಮಾಡ್ತೀವಿ. ಲೋಕಲ್ ರೆಪ್ರೆಸೆಂಟೇಷನ್, ಸ್ಥಳೀಯ ಪ್ರತಿನಿಧಿಗಳಿಗೆ ಅವಕಾಶ ಕೊಡಿ, ಈ ಚುನಾವಣೆ ಪ್ರಕ್ರಿಯೆ ನಡೆಸಿ. ನೀವು ಸಂವಿಧಾನ ಅಂತ ಯಾವಾಗಲೂ ಹೇಳುವಂತ ಪಕ್ಷ ಸಂವಿಧಾನ ಅಂತ ನಡ್ಕೊಳ್ಳಿ. ಇನ್ನು ಸುಮ್ಮನೆ ಜನರ ಒಂದು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಬಿಟ್ಟು, ಏನು ದಿಕ್ಚಪ್ಸೋ ದೃಷ್ಟಿಯಲ್ಲಿ ಅಪಪ್ರಚಾರ ಮಾಡಿಬಿಟ್ಟು ಇವತ್ತು ಏನು ಬೇಕಾಗಿದೆ ಸಂವಿಧಾನ ದೃಷ್ಟಿಯಲ್ಲಿ ಅದನ್ನ ನೀವು ಮುಂದುವರಿರಿ ಅಂತ ನಾವು ಅವ್ರಿಗೆ ಆಗ್ರಹಿಸ್ತೀವಿ. ಜೊತೆಗೆ ಈ MCC ಎಲೆಕ್ಷನ್ ಅನ್ನು ಮಾಡೋದು ಆದಷ್ಟು ಶೀಘ್ರದಲ್ಲಿ ಅದನ್ನ ಘೋಷಣೆ ಮಾಡಿ ಆ ಪ್ರಕ್ರಿಯೆಯನ್ನು ನಡೆಸಿ ಸ್ಥಳೀಯರಿಗೆ ಒಂದು ಏನು ಅನುಕೂಲ ಮಾಡುವಂತ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ. ಇಷ್ಟು ಹೇಳ್ತಾ ಇನ್ನು MCCನೂ ಕೂಡ ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವು ಏನೇನು ಮಾಡಬೇಕಾಗಿದೆ ನಾವು ಕೂಡ ಮಾಡ್ತಾ ಇದ್ದೀವಿ. ಅಮೃತ್ ಯೋಜನೆಯಲ್ಲೂ ಕೂಡ ಕೆರೆ ಅಭಿವೃದ್ಧಿ ಇತ್ಯಾದಿ ಎಲ್ಲ ಮಾಡ್ತಾ ಇದೀವಿ. ಆದ್ರೆ ಸ್ಥಳೀಯ ಜನಪ್ರತಿನಿಧಿ ಇಲ್ಲದೆ ಇದ್ರೆ ಇದು ಒಂದ್ ರೀತಿ ಏನು ನಮ್ಗೆ ಬೇಕಾಗಿರುವಂತದ್ದು ವಾಚ್ ಡಾಗ್ಸ್, ಅವರಲ್ಲಿ ಏನ್ ಕೆಲಸ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಾವು ಏನೇನ್ ಮಾಡ್ಬೇಕಾಗಿದೆ ಅದು ಕೂಡ ಅನುಕೂಲ ಆಗುತ್ತೆ ನಮಗೆ. ಸೊ ಇದನ್ನು ನೋಡಿ ನಮಗೂ MP ಕೆಲಸ ಮಾಡೋ ದೃಷ್ಟಿಯಲ್ಲಿ, ಶಾಸಕರು ತಮ್ಮ ಕೆಲಸ ಮಾಡೋ ದೃಷ್ಟಿಯಲ್ಲಿ ಇದು ಕೂಡ ಅತಿ ಅವಶ್ಯ ನಮ್ಮ MCC ಕೌನ್ಸಿಲ್. ಸೊ ಎಲ್ಲ ನಿಟ್ಟಿನಲ್ಲಿ ಅವರು ಒಂದು ಒಳ್ಳೆ ವ್ಯವಸ್ಥೆ ಮಾಡಲಿ ಅಂತ ನಾವು ಆಗ್ರಹಿಸ್ತೀವಿ. ಈ MCC ಎಲೆಕ್ಷನ್ ಅನ್ನು ಕೂಡ ನಡೆಸಲಿ. ಈ ಕಾನೂನು ಮತ್ತು ಸುವ್ಯವಸ್ಥೆ ಏನು ಸಂಪೂರ್ಣವಾಗಿ ವಿಫಲ ಆಗಿದೆ ಅದು ಕೈ ತಗೊಂಡು ಒಂದು ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಲಿ, ಮತ್ತೆ ಜನರ ಭದ್ರತೆಗಾಗಿ ಅವ್ರ ಕೆಲಸವನ್ನು ಮಾಡಲಿ. ಸುಮ್ಮನೆ ಎಲ್ಲ ಪದೇ ದಿಕ್ ತಪ್ಪಿಸೋ ಕೆಲಸದಲ್ಲಿ ಅವರು ತೊಡಗಿಸ್ಬಿಟ್ಟು ಈ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ನಾವು ಆಗ್ರಹಿಸ್ತೀವಿ. ತಮ್ಮ ಪ್ರಶ್ನೆಗೆಲ್ಲ ನಾವು ಸಿದ್ಧರಾಗಿದ್ದೇವೆ. ಕೇಳಿ.